ಕಾಲೇಜಲ್ಲಿ ಇದ್ದಿದ್ದು ಬೇರೆ ಕಾಲೇಜ್ ಅಟೆಂಡ್ ಮಾಡಕ್ ಹೋಗ್ತಿದ್ದೀವಿ 9 ಅಂತ ನಂದು ಅಷ್ಟೇ 1-9 ಅಂತ ಹಿಂಗೆ ಓಡಾಡ್ತಾರೆ ಸ್ಟೇಜ್ ಮೇಲೆಲ್ಲ ಹಾಕೊಂಡತ್ತೆ ನೋಡಿದ್ರೆ ನಿಮ್ದು ಹೆಂಗೆ ಮಲಗೋಣ. ಏನಾಯಿತು ಅಂದರೆ ಏನೇನೋ ಕಷ್ಟಪಟ್ಟು ಮಾಡಕ್ಬೋದು. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೆ ಗೊತ್ತು ನಾನು ಎಷ್ಟೊಂದು ದಿನ ಆಯಿತು ವ್ಲಾಗ್ ಮಾಡಿ. ಇವತ್ತು ಮಾಡ್ತಾಯಿದ್ದೀನಿ ಅಂದರೆ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ಏನು ಕಾರಣ ಅಂತ ಒಂದು ಸ್ವಲ್ಪ ಹೊತ್ತು ಕಾಯಿರಿ ತೋರಿಸ್ತೀನಿ. ಎಲ್ಲಿಗೆ ಹೋಗ್ತಿದ್ದೀವಿ ಎಂತಿಗೆ ಏನು ಅಂತ. ವ್ಲಾಗ್ನ ಎಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಒಂದು ನ್ಯೂ ಬಿಗಿನಿಂಗ್ ಅಂತ ಹಾಕಿದ್ನಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ವ್ಲಾಗ್ನ ಎಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಒಂದು ನ್ಯೂ ಬಿಗಿನಿಂಗ್ ಅಂತ ಹಾಕಿದ್ನಲ್ಲ, ಅಲ್ಲಿಂದ ಆ ವ್ಲಾಗು ಮುಂದೆ ಬರುತ್ತೆ. ಕಾಯ್ತಾರಿ. ಇದು ಹುಡುಗಿ ಅಲ್ಲ, ಇದು ಹುಡುಗ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಸರಿನಾ? ಬನ್ನಿ ಗೈಸ್ ಹೋಗೋಣ. ಕಾಲೇಜ್ಗೆ ಹೋಗೋಣ. ಅಲ್ಲೇನು ಅಂತ ಹೇಳ್ತೀನಿ. ಇಂತು ಕಾಲೇಜ್ ಬಂದು ಯಾವ ಕಾಲೇಜು ಅಂದರೆ ಅದು ಕ್ರೈಸ್ಟ್ ಕಾಲೇಜ್. ಒಂದು ಇವೆಂಟ್ ಇತ್ತು, ನಾವಿಬ್ರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಹೆಂಗೆ ನೋಡ್ತಾನೆ ನೋಡಿ ಗೈಸ್. ಫುಲ್ ರೆಡಿ ಆಗ್ಬಿಟ್ಟು ಬಂದವನೇ. ಏನ್ಕೆ ಅಂದಾಗ ಗೊತ್ತಿಲ್ಲ. ನೋಡ್ಕೊಬಿಡಿ, ಯಾರ್ಯಾರು ನೋಡ್ತೀರಿ ನೋಡ್ಕೊಬಿಡಿ. ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ನಮ್ಮ ಜೊತೆ ಇವರು ಜಾಯ್ನ್ ಆಗೋರೆ. ಏನು Signature, a premium product from Dilbag. ಬನ್ನಿ ಗೈಸ್ ಹೋಗೋದ ಕಾಲೇಜಿಗೆ. ನಮ್ಮ ಕಾಲೇಜ್ ಅಲ್ಲ, ಬೇರೆ ಕಾಲೇಜಿಗೆ. ನಮ್ಮ ಕಾಲೇಜಲ್ಲಿ ಇದ್ದಿದ್ದು ಸಾಕು. ಬೇರೆ ಕಾಲೇಜ್ ಅಟೆಂಡ್ ಮಾಡಕ್ ಹೋಗ್ತಿದ್ದೀವಿ ಅಲ್ವೇನಾ? ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹೇಳು, ಬೇರೆ ಕಾಲೇಜ್ ಹೋಗ್ತಿದ್ದೀವಿ. ಬೇರೆ ಕಾಲೇಜು, ಕ್ರೈಸ್ಟ್ ಕಾಲೇಜು. ಮತ್ತೆ ಹುಡುಗಿರು ಸಕ್ಕತ್ತಾಗಿರ್ತಾರೆ ಅಂತ ಹೇಳ್ತಿದ್ದಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಮ್ಗೆ ಗೊತ್ತಿಲ್ಲ, ಹೋಗಿ ನೋಡ್ಬೇಕು. ಹಾಗಾದ್ರೆ ಅದನ್ನೇ ಕಾಳಾಕಾಗಿ ಬಂದಿರ್ಬೇಕು. ಇಲ್ಲಪ್ಪ, ಬನ್ನಿ ನೋಡೋದ. ನಾವು ಕಾಳಾಕದು. ನಾನು ವಿಡಿಯೋ ಮಾಡ್ತಾ ಇರ್ತೀನಿ, ನೋಡ್ಕೋತೀರಿ. ಫುಲ್ಲು ಫೆಸ್ಟಿಗೆ ಫುಲ್ ರೆಡಿ ಮಾಡ್ಬಿಟ್ಟಾರೆ. ಏನೇನಿರುತ್ತೆ ಬನ್ನಿ ನೋಡೋದ. ಇವನಾಗ್ಲೇ ಕಾಲಲ್ಲಿ ಬಿದ್ದವನೆ. ಬಿಡು ಉದಯ ಸಿಕ್ತ ಹುಡುಗಿರ್ ಸಿಕ್ತು ಅಂತ ಸೂಪರ್ ಆಗಿದೆ. ಟುಷ್ಟು ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ವಿಜಯ್ ಫುಲ್ಲು ರಿಜಿಸ್ಟ್ರೇಷನ್ ಎಲ್ಲ ನಡೀತು. ID ಕಾರ್ಡ್ ಬೇರೆ ಕೊಟ್ಟಾರ. ತೋರ್ಸ ID ಕಾರ್ಡ್ನ. ಈಗ ID ಕಾರ್ಡ್ ನಂಬರ್ ಕೊಟ್ಬಿಟ್ಟಾರೆ 9 ಅಂತ. ನಂದು ಅಷ್ಟೇ 1-9 ಅಂತ ಹಾಕೋರು. 19 ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಇವ್ರ ಟೀಮ್ಗೆ ಇವನು ಅವನು ಬಿಡ್ತಾಳೆ ಅವ್ರ ಟೀಮು. ನಾವಿಬ್ರು ಟೀಮ್. ಅದೆಷ್ಟು ಜನರಿಗೆ ಗೊತ್ತಲ್ಲ, ಮೊದಲೇ ರೀಲ್ಸು ಮಾಡಿದ್ರೆ ನಾವೇ ಗೆಲ್ಲೋದು. ಮಾಡ್ತವ್ರೆ ಇದ್ರೆ ನಮ್ಮ ಕಾಲೇಜ್ ಯಾರು ನೋಡ್ತಿದ್ರೆ ನೋಡಿ, ಚಾಟ್ GPT ಹಾಕೋತಾರೆ. ಏನ್ ಮಾಡೋದು ಹೇಳಿ, ಇವ್ರನ್ನ ಚಾಟ್ GPT ಹಾಕ್ಬಿಟ್ಟು ಡಿಬೇಟ್ ಮಾಡ್ತೀನಿ ಅಂತವ್ರೆ. ಏನ್ ಮಾಡೋದ ಇಂಥವ್ರನ್ನ? ಫುಲ್ ಕಾಲೇಜ್ ಎಲ್ಲ ಚೆನ್ನಾಗಿದೆ ಮಾಡ್ತಾರೆ. ರಕ್ಷಣ ಇದೈತೆ ಬಿಲ್ಡಿಂಗ್ ಎಲ್ಲ. ಏನ್ ಪ್ಲಾನ್ ಮಾಡೋರು ಅಂದ್ರೆ ಎಲ್ಲ ಕಾಲಿ ಹೊಡಿತೈತೆ. ಸ್ಟೇಜ್ ಮೇಲೆ ನಡ್ಕೊ ಹೋಗ್ಬೇಕು ಅಂತಂದ್ರೆ ನಾನು ಹೋಗಲ್ಲ, ಅವ್ರು ಹೋಗ್ಲಿ ಬೇಕಾರೆ. ನೋಡಿ ಗೈಸ್, ನಮ್ಮ ಕಾಲೇಜ್ ಅನ್ಕೊಬಿಟ್ಟಾರೆ. ಈ ಕಾಲೇಜ್ನ ಹೆಂಗ್ ಓಡಾಡ್ತಾರೆ ಸ್ಟೇಜ್ ಮೇಲೆ ಎಲ್ಲ ಹಾಕೊಂಡತೆಗೆ. ನಾವು ಒಳ್ಳೆ ಹುಡುಗರು. ಬನ್ನಿ ಸ್ಟೇಜ್ ಮೇಲೆ ಹೋಗೋದ. ಬನ್ನಿ ಸ್ಟೇಜ್ ಮೇಲೆ ಜನ ಇರ್ತಾರೆ, ಟೀಮ್ ಜಾಸ್ತಿ ಇರ್ತಾರೆ ಅನ್ಕೊಂಡ್ರೆ ಕಡಿಮೆ ಟೀಮು. ನಾವೇ ಗೆಲ್ತೀವಿ. ಬನ್ನಿ ಗೈಸ್, ಏನು ಸೈಕ್ ಸೀನ್ ಗೊತ್ತಾ? ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೊಟ್ಟಾರೆ. ಕಾಪಿರೈಟ್ ಸಾಂಗ್ ಹಾಕಂಗಿಲ್ಲ ಅಂತ. ನಾವು ನಿಯತ್ತಾಗಿ ಮಾಡಿದ್ದೀವಿ. ಏನಾ ನಿಯತ್ತಾಗಿ ಮಾಡಿದ್ದೀವಿ. ನೋ ಕಾಪಿರೈಟ್ ಸಾಂಗ್ ಇಲ್ದೇ ಇರೋದನ್ನೆಲ್ಲ ಹಾಕಿ. ಟೀಮಲ್ಲಿ ಎಷ್ಟು ಟೀಮ್ ಆಯ್ತಾ? 6 ಟೀಮ್ ಐತೆ. 6 ಟೀಮಲ್ಲಿ 5 ಟೀಮ್ ಹಾಕೋರು, ಇನ್ನೊಂದು ಟೀಮ್ ಇನ್ನೂ ಹಾಕಿಲ್ಲ. ಹಾಂ ನೋಡಿ, ಈಗೆಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಎಲ್ಲಾರ್ದು ಕಾಪಿರೈಟ್ ಬಂದ್ಬಿಟ್ಟೈತೆ.
ಹಾಯ್ ಗೈಸ್, ಫಸ್ಟ್ ರೌಂಡ್ ಮುಗೀತು ಗೈಸ್. ಇಲ್ಲಿ ಬಂದಿದ್ದು ಫಸ್ಟ್ ರೌಂಡ್ ಎಲ್ಲ ಮುಗೀತು. ಅದಾದಮೇಲೆ ರಿಫ್ರೆಶ್ಮೆಂಟ್ ಕೊಡ್ತೀನಿ ಅಂತ ಅಂದರು. ಅಲ್ಲಿ ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಹತ್ರ ಹೋಗಿದ್ದೆವು. ಎಲ್ಲ ಮುಗಿಸ್ಕೊಂಡು ಕ್ಲಾಸಿಗೆ ಬಂದು, ಯಾಕಂದರೆ ಫ್ಯಾನ್ ಇರುತ್ತಲ್ಲ ನೆಮ್ಮದಿಯಾಗಿ ಕುತ್ಕೋಬೋದು ಅಂತ ಬಂದರೆ ನೋಡಿದ್ರೆ ನೆಮ್ಮದಿಯಾಗಿ ಮಲಗೋನೆ. ಇನ್ನೇನು ಸ್ಟಾರ್ಟ್ ಆಗೋದು ಸೆಕೆಂಡ್ ರೌಂಡು. ನೋಡೋದ ಗೈಸ್, ಫಸ್ಟ್ ರೌಂಡ್ ಎಲ್ಲ ಕ್ವಾಲಿಫೈ ಆಗೋರೆ. ಸೆಕೆಂಡ್ ರೌಂಡಲ್ಲಿ ನೋಡಬೇಕು ಏನು ಮಾಡೋದ ಅಂತ. ನಾವು ಮಾಡೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ಆ್ಯಂಡ್ ಈ ಕಾಂಪಿಟೇಷನಲ್ಲಿ 2 ಟೀಮು ನಮ್ಮ ಅಮೃತದವರೇ ಅವರೇ. ನಮ್ಮದೊಂದು, ಇನ್ನೊಂದು ನಮ್ಮ ಸೀನಿಯರ್ಸ್ ಒಂದು ಟೀಮ್ ಐತಿ. ಅದೇ ಇವಾಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ 2 ಗಂಟೆಗೆ. ನೋಡೋದು ಬನ್ನಿ ಗೈಸ್. ಆದರೆ ಎಷ್ಟು ಮಾಡಬೇಕು ಎಷ್ಟು ಮಾಡ್ತೀವಿ, ಕಷ್ಟಪಟ್ಬಿಟ್ಟು ಅವರಿಲ್ಲ. ಮಿಕ್ಕಿದ್ದೆಲ್ಲ ಅವ್ರು ನೋಡ್ಕೋಬೇಕು. ಸೆಲೆಕ್ಟ್ ಮಾಡೋದು ಯಾರ್ಯಾರು ಕ್ವಾಲಿಫೈ ಅವರೇ, ಯಾರ್ಯಾರು ಅವಾರ್ಡ್ ಗೆಲ್ಬೋದು ಅಂತ ಅವ್ರು ಸೆಲೆಕ್ಟ್ ಮಾಡ್ತಾರೆ. ಎದ್ಬಿಟ್ಟು ಫೋನ್ ಎತ್ಕೊಳಕ್ಕೆ ಹೋಯ್ತಾನೆ ಯಾರೋ ಕಾಲ್ ಮಾಡೋದು ಅಂತ. ಮಲಗಿದ ನಾನೇ ಗಳಿಸ್ಬಿಟ್ಟೆ ಜೋರಾಗಿ. ಎಲ್ಲ ಬಂದು ಕೂತವ್ರೆ. ಬನ್ನಿ ಗೈಸ್, ನೆಕ್ಸ್ಟ್ ರೌಂಡಲ್ಲಿ ಸಿಗ್ತೀನಿ ಗೈಸ್. ಲೊಕೇಶನ್ ಶಿಫ್ಟ್ ಆಗಿದೆ. ಎಲ್ಲಿಗೆ ಅಂದರೆ ವಾಪಸ್ ಮನೆ ಹತ್ರ ಬಂದು ಇವನು ಹೊರಡ್ತವನೆ. ಏನಾಯಿತು ಅಂದರೆ ಏನೇನೋ ಕಷ್ಟಪಟ್ಟು ಮಾಡೋಕ್ಕೆ ಹೋದು. ಅವ್ರು ಏನೋ ಒಂದು ಸೈಕ್ ಮಾಡ್ಕೊಂಡಾಗ ಏನೋ ಟೆಂಪ್ಲೇಟು ಏನೇನೋ ಮಾಡಿದ್ರು. ನಮ್ಗೆ ಯಾವುದು ಪ್ರೈಸ್ ಬಂದಿಲ್ಲ. ಸರ್ಟಿಫಿಕೇಟ್ ಎಲ್ಲ ಕೊಡ್ತೀನಿ ಅಂದರು. ಕ್ಯಾಪ್ ಕಟ್ಟಲ್ಲಿ ಟೆಂಪ್ಲೇಟು ಕೈ ಎತ್ಬಿಡ್ತು ಗೈಸ್. ಹಂಗೆ ಎಡಿಟ್ ಮಾಡಿದ್ವಿ. ಬೇರೆಯವ್ರಿಗೆಲ್ಲ ಟೆಂಪ್ಲೇಟ್ ಇತ್ತು. ಟೆಂಪ್ಲೇಟ್ ಹಾಕಿ ಮಾಡಿದ್ರು. ನಾಲ್ಕಂಡು 5 ನಿಮಿಷ ಸಾಕು, ಅವ್ರಿಗೆ ಬಂತು ಪ್ರೈಸು. ನಾವು ಬಂದು ಸರ್ಟಿಫಿಕೇಟ್ ಕೊಡ್ತೀನಿ ಅಂದರು. ನೀವೇ ಇಟ್ಕೊಳ್ಳಿ ಅಂದ್ಬಿಟ್ಟು ಬಂದುಬಿಟ್ಟು ಅದಕ್ಕೆ ಇನ್ನೇನು ಪ್ರೈಸ್ ಬರ್ತದೆ ಸರ್ಟಿಫಿಕೇಟ್ ಇಟ್ಕೊಂಡು ಏನು ಮಾಡೋದು ಅಂದ್ಕೊಂಡು ಬಂದು. ಇವಾಗ ಇವನು ಹೊಡ್ತಾನೆ, ಏನೂ ಮಾಡೋಕ್ಕಾಗಲ್ಲ. ಚಿಕ್ಕದಲ್ಲಿ ಹೋಯ್ತು ಅಂದರೆ ದೊಡ್ಡದಲ್ಲಿ ಏನೋ ಬರ್ಬೋದು. ಬನ್ನಿ, ನೆಕ್ಸ್ಟ್ ಯಾರು ಟ್ರೈ ಮಾಡ್ಕೊಯ್ತಾರದು ಅಷ್ಟೇ. ಪೀಸ್ ಸಿಗ್ತ್ಯಾ? ಬೈ ಬೈ ಅನ್ಬಿಡು. ಬೈ ಗೈಸ್, ಬೈ. ನಮ್ಮ ಅಮ್ಮ ಬೇರೆ ಬೇವು ಸೊಪ್ಪು ಕಿತ್ಕೊಬ ಅಂತಂದರೆ ನಂಗೆ ಸಿಗ್ತಲ್ಲ ಮರಗಳು. ಪಾರ್ಕ್ ಐತೆ ಅಂದ್ಕೊಳ್ಳಿ, ಇಲ್ಲೆಲ್ಲ ಐತೆ. ಓಡ್ಕೋಗ್ಲೇ ಬೇಡ ಅಂತ ಅನ್ಸ್ತೈತೆ. ಇಂತು ಪ್ಲ್ಯಾನ್ ಸಕ್ಸಸ್ಫುಲ್. ಯಾರೊಬ್ರು ತಾತನೂ ಬಂದರು. ಅವ್ರಿಗೆ ಕಿತ್ಕೊಟ್ಬಿಟ್ಟು ನಾನು ಇದನ್ನ ಕಿತ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಮಾವನೆಲ್ಲ ಕಿತ್ಕೊಬ ಅಂದರು. ಇಲ್ಲೇ ಪರಿಚಯ ಅವರು ಒಬ್ರು ಇದ್ರು. ಬೆಳಗ್ಗೆ ಕಿಲ್ತಾರಂತೆ ಅವ್ರಿಗೇನೆ, ಅದಕ್ಕೆ ಅವ್ರಿಗೆ ಹೇಳ್ಬಿಡ್ತೀನಿ. ಆಮೇಲೆ ಒಂಚೂರು ಕೆಲಸ ಐತೆ ಹೋಗ್ತಾಯಿದ್ದೀನಿ. ಕೊಟ್ಬಿಟ್ರೆ ಹೇಳ್ಬಿಟ್ಟು ಹೊಡ್ಬೇಕು. ಏನೋ ಒಂಥರ ಅನಿಸ್ತೆ ಅಂದ್ಬಿಡಿ. ಎಷ್ಟೊಂದು ದಿನ ಆದ್ಮೇಲೆ ವ್ಲಾಗ್ ಮಾಡ್ತಿದ್ದೀನಲ್ಲ. ಎಷ್ಟು ನೋಡೋದು ನನ್ನ ತಮ್ಮನ ರಿಯಾಕ್ಷನ್. ಹೆಂಗೆ ಬರ್ತಾವ ನೋಡಿ. ಇಲ್ಲಿ ಮಲ್ಕೊಬಿಟ್ಟವನೇ. ಡವ್ ರಾಜ ಅಂದರೆ ಇವನೇ. ಡೌಗೆ ರಾಜ ಇವನು. ಹಿಂಗೆ ಪ್ಲ್ಯಾನ್ ಸಕ್ಸಸ್ಫುಲ್. ಒಬ್ರು ತಾತ ಬಂದರು ಅನ್ಕೋ, ಅವ್ರು ಕಿತ್ಕೊಟ್ಬಿಟ್ಟು ನಾನು ಕಿತ್ಕೊಬಂದೆ. ದುಡ್ಡು ಬ್ಲಾಗ್ ಮಾಡ್ತೀನಿ ಎಷ್ಟೊಂದು ದಿನ ಆದ್ಮೇಲೆ. ಹೆಂಗೆ ಅನ್ಸ್ತೈತಿ ದುಡ್ಡು? ನೋಡಿಲ್ಲ ದುಡ್ಡು, ಎಷ್ಟೊಂದು ದಿನ ಆದಮೇಲೆ ಇಲ್ಲಿ ನೋಡಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಲ್ಲ. ಏನಿಸ್ತಿದೆ? ಇನ್ನೊಂದು ಪ್ಲ್ಯಾನ್ ಮಾಡಿದ್ದೀನಿ. ಏನು ಅಂದರೆ ಮಾವನೆಲ್ಲ ಕಿತ್ಕೊಳ್ಳೋಕ್ಕೆ. ಅಲ್ಲ ನಮ್ಮ ಹುಡುಗ ಕಾಯ್ತಾನಲ್ಲಿ. ಅವ್ರು ಹೋಗೋಣ ಬನ್ನಿ. ಬನ್ನಿ, ಇವಾಗ ಅಲ್ಲಿ ಒಬ್ರೊಬ್ಬ ನಮ್ಮ ಬ್ರೋ ಕಾಯ್ತವ್ರೆ ನಮಗೋಸ್ಕರ. ಬನ್ನಿ ಹೋಗಿ ಕಿತ್ಕೊಬರೋಣ ಮಾವಿನೆಲೆನ. ಈ ಪ್ಲ್ಯಾನು ಸಕ್ಸಸ್ ಮಾಡೋಣ. ಬನ್ನಿ ಹೋಗೋಣ ಗೈಸ್. ಹಿಂಗೆ ಸಾಥ್ ಕೊಡೋಕೆ ಇನ್ನೊಬ್ರು ಸೇರ್ಕೊಂಡವ್ರೆ, ದರ್ಶುಬ್ರು. ಎಲ್ಲರೂ ಎಲ್ಲ ವೆಪನ್ಸ್ ರೆಡಿ ಮಾಡ್ಕೊಯ್ತಿದ್ದೀವಿ ಮಾವಿನೆಲೆ ಕಿತ್ಕೊಳ್ಳೋಕ್ಕೆ.